ಜುಲೈ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿಯೇ ನೇರ ಹೊಣೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಹೊಣೆ ಆರ್ಸಿಬಿ ಮೇಲೆ ಕೇಳಿ ಬರ್ತಾ ಇದೆ. 11 ಜನರ ಸಾವಿಗೆ ಆರ್ಸಿಬಿಯ ನಿರ್ಲಕ್ಷ್ಯ ಕಾರಣ. ಸರ್ಕಾರದ ವರದಿಯಲ್ಲಿ ಆರ್ಸಿಬಿಯೇ ಆರೋಪಿ ಅನ್ನುವಂತ ಅಂಶ ಬಹಿರಂಗವಾಗಿದೆ. ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವ ವರದಿಯಲ್ಲಿ ಉಲ್ಲೇಖವಾಗಿರುವುದು ಬೆಂಗಳೂರಿನ ಇತಿಹಾಸದ ಅತ್ಯಂತ ಕರಾಳ ದಿನ. ಅದು ಅತ್ಯಂತ ಕರಾಳ ಅಧ್ಯಾಯವಾಗಿರುವ ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಣೀಕರ್ತರನ್ನ ಸರ್ಕಾರ ಗುರುತಿಸಿದೆ. ಹೈಕೋರ್ಟ್ಗೆ ಸಲ್ಲಿಕೆಯಾಗಿರುವ ವರದಿಯಲ್ಲಿ ಕಾಲ್ತುಳಿತ ದುರಂತಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವೇ ನೇರ ಹೊಣೆ ಅಂತ ಉಲ್ಲೇಖನ ಮಾಡಿದೆ. ತಂಡದ ಆಡಳಿತ ಮಂಡಳಿಯ ಏಕಪಕ್ಷೀಯ ನಿರ್ಧಾರಗಳೇ 11 ಜನರ ದುರಂತ ಸಾವು ಹಾಗೂ 50ಕ್ಕೂ ಹೆಚ್ಚು ಜನರು ಗಾಯಗೊಳ್ಳುವುದಕ್ಕೆ ಕಾರಣ ಅಂತ ಹೇಳಿದೆ. ಇನ್ನು ಸರ್ಕಾರ ಸಲ್ಲಿಸಿರುವ ವರದಿಯಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳನ್ನು ಆಹ್ವಾನಿಸುವ ಮೊದಲು ನಗರದ ಪೊಲೀಸರೊಂದಿಗೆ ಸರಿಯಾಗಿ ಸಮಾಲೋಚನೆ ನಡೆಸಿಲ್ಲ ಅನ್ನೋದನ್ನು ಉಲ್ಲೇಖಿಸಿದೆ. ಸೂಕ್ತವಾದ ಅನುಮತಿಯನ್ನ ತೆಗೆದುಕೊಂಡಿಲ್ಲ, ಸುಮ್ಮನೆ ಆಹ್ವಾನವನ್ನ ನೀಡಿಬಿಟ್ಟಿದ್ದಾರೆ. ಈ ಅಚಾತುರ್ಯದಿಂದಲೇ 11 ಮಂದಿ ಬಲಿಯಾಗಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖನ ಮಾಡಿರುವುದು ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ವರದಿ ಉಲ್ಲೇಖವಾಗಿರೋದು. ಮುಖ್ಯವಾಗಿ ಸರ್ಕಾರದ ಜವಾಬ್ದಾರಿಯಿಂದ ಕಾರ್ಯಕ್ರಮ 2 ಭಾಗಗಳಲ್ಲಿ ನಡೀತಾ ಇತ್ತು. ಒಂದೇ ನಗರದ 2 ಜಾಗದಲ್ಲಿ ನಡೀತಾ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಕಾರಣ. ಅದಕ್ಕೂ ಸಂಬಂಧಪಟ್ಟಂತೆ ಫ್ರೀ ಎಂಟ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ಗೇಟ್ಗಳನ್ನ ಕೂಡ ಸುಮಾರು 8 ರಿಂದ 9 ಗೇಟ್ಗಳಿದ್ರು ಕೂಡ ಕೇವಲ 1-2 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿದ್ರು. ಇನ್ನು ಕೇವಲ 50,000 ಜನರು ಸೇರ್ಬೇಕಾಗಿರೋ ಜಾಗದಲ್ಲಿ 3 ಲಕ್ಷಕ್ಕೂ ಹೆಚ್ಚಿನ ಜನರು ಸೇರಿದ್ರು. ಇದೆಲ್ಲವೂ ಕೂಡ ಕಾರಣವಾಗಿತ್ತು. ಆದರೆ ಸರ್ಕಾರದ ಹೊಣೆಗಾರಿಕೆಯನ್ನು ಈ ವರದಿಯಲ್ಲಿ ಬಿತ್ತರಿಸಿಯೇ ಇಲ್ಲ ಅಥವಾ ಅಂಶವನ್ನು ಉಲ್ಲೇಖನ ಮಾಡಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನಿಜಕ್ಕೂ ಕೂಡ ಆರ್ಸಿಬಿ ವಿಜಯೋತ್ಸವದ ವೇಳೆ ಆಗಿದ್ದಂತಹ ಕಾಲ್ತುಳಿತಕ್ಕೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಮಾಡ್ತಾ ಇದ್ವಿ, ರಾಜ್ಯ ಸರ್ಕಾರವೂ ಕೂಡ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳುತ್ತೆ ಅಂತ. ಆದ್ರೆ ಈಗ ರಿಲೀಸ್ ಆಗಿರುವ ವರದಿಯಲ್ಲಿ ಉಲ್ಲೇಖ ಇರೋದು ಆರ್ಸಿಬಿ ಅಂತ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಏನು ಕಾಲ್ಪನಿಕ ಪ್ರಕರಣ ಏನಿತ್ತು ಅದು ಏನು ಸರ್ಕಾರ ಹೊಣೆ ಹೊರದನೆ ಒಂದು ಏನು ಪೊಲೀಸ್ ಇಲಾಖೆಯ ಮೇಲೆ ಹಾಕಿ ಆ ಒಂದು ಆರೋಪವನ್ನ ಮಾಡಿ 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿತ್ತು. ಈ ವಿಚಾರವಾಗಿ ತನಿಖೆಯನ್ನ ಏನು ಸಿಬಿಐಗೆ ಒಪ್ಪಿಸ್ಬೇಕು ಮತ್ತೆ ಇದನ್ನ ಮತ್ತೆ ಏನು ಸಿಬಿಐಗೆ ಒಪ್ಪಿಸ್ಬೇಕು ಅನ್ನೋ ಒಂದು ಚರ್ಚೆ ಸರ್ಕಾರವೇ ಮಾಡ್ತಾ ಇತ್ತು. ಆದ್ರೆ ಈ ವಿಚಾರದಲ್ಲಿ ಏನು ಸರ್ಕಾರ ಒಂದು 3 ವರ್ಷ ಕೆಲಸವನ್ನ ಮಾಡಿ ಏನು ಅಧಿಕಾರಿಗಳು ಆರ್ಸಿಬಿಯ ಕಾರ್ಯಕ್ರಮವನ್ನ ಬೇಡ ಅಂತ ಹೇಳಿದ್ರು ಕೂಡ ಒಂದು ಏನು ಆರ್ಸಿಬಿಯ ಅಧಿಕಾರಿಗಳ ಒಂದು ಹೇಳಿಕೆಯನ್ನ ನಿರ್ಲಕ್ಷಿ ಕೂಡ ಈ ಸಭೆ ಏನು ಕಾರ್ಯಕ್ರಮವನ್ನ ಕೈಗೊಂಡಿದ್ದು. ಅಂದ್ರೆ ವಿಧಾನಸೌಧದಲ್ಲಾಗಿರ್ಬೋದು ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ಕೈಗೊಂಡಿದ್ದಾರೆ. ಈಗ ರಾಜ್ಯ ಸರ್ಕಾರ ಈ ಹಿಂದೆ ಕೂಡ DNA ಆಫೀಸರ್ಸ್ ಅಥವಾ KSCA ಆಫೀಸರ್ಸ್ನಾಗಿರ್ಬಹುದು ಅಥವಾ 5 ಜನ ಅಧಿಕಾರಿಗಳ ತಲೆದಂಡ ಕೂಡ ಮಾಡಿತ್ತು. ಅದ್ರ ಮಧ್ಯದಲ್ಲಿ ಅದು ಯಾವುದನ್ನು ಕೂಡ ಉಲ್ಲೇಖನ ಮಾಡಿದೆ, ಆರ್ಸಿಬಿಯನ್ನ ಮಾತ್ರ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಉಲ್ಲೇಖನ ಮಾಡಿರೋದು. ಹಾಗಾಗಿ ಸರ್ಕಾರದ ಹೊಣೆಗಾರಿಕೆಯನ್ನ ಪ್ರಸ್ತಾಪ ಮಾಡಿಲ್ವಾ ಅನ್ನೋದು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇರೋದು. ಅಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರ 5 ಜನ ಅಧಿಕಾರಿಗಳ ತಲೆದಂಡ ಮಾಡಿತ್ತು. ಇದರ ಜೊತೆಗೆ DNA KSCA ಸೇರಿದಂತೆ ಕೆಲವೊಂದಷ್ಟು ಅಧಿಕಾರಿಗಳನ್ನ ಕೂಡ ನೇರ ಹೊಣೆ ಮಾಡಿತ್ತು. ಈಗ ರಿಲೀಸ್ ಆಗಿರುವ ವರದಿಯಲ್ಲಿ ರಾಜ್ಯ ಸರ್ಕಾರ ಎಷ್ಟು ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾ ಇದೆ ಅಂತ? ಅಂದ್ರೆ ರಾಜ್ಯ ಸರ್ಕಾರ ಈಗ ರಿಲೀಸ್ ಆಗಿರುವ ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಂದ್ರೆ ಅವರ ಒಂದು ಹೊಣೆಗಾರಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರುವಂತದ್ದು. ಅಂದ್ರೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಬಂದಿದ್ರು, ಇದರಲ್ಲಿ ಪೊಲೀಸರು ಮತ್ತೆ ಆರ್ಸಿಬಿ ತಂಡ ಏನಿದೆ, ಆರ್ಸಿಬಿ ಫ್ರಾಂಚೈಸಿ ಏನಿದೆ, ಅವರು ಹೊಣೆಗಾರಿಕೆಯನ್ನು ಹೊರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರುವಂತದ್ದು. ದಯಾನ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂತಹ ರೀತಿಯಲ್ಲೇ ಸರ್ಕಾರ ಯಾವುದೇ ಕಾರಣಕ್ಕೂ ಹೊಣೆಯನ್ನು ಒತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಕೇವಲ ಕಳೆದ ಬಾರಿ DNA ಮ್ಯಾನೇಜ್ಮೆಂಟ್ ಆಗಿರಬಹುದು ಅಥವಾ KSCA ಆಫೀಸರ್ಸನ್ನು ನೇರವಾಗಿ ಗುರಿಯನ್ನಾಗಿ ಮಾಡ್ತು. ತದನಂತರದಲ್ಲಿ 5 ಜನ ಅಧಿಕಾರಿಗಳನ್ನು ಕೂಡ ತಲೆದಂಡವನ್ನಾಗಿ ಉಪಯೋಗಿಸ್ತು. ಎಲ್ಲೋ ಒಂದು ಕಡೆ ತಾವು ಕಳಚಿಕೊಳ್ಳಬೇಕು, ತಾವು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನುವಂಥದ್ದು ನೇರವಾಗಿ ಕಾಣಿಸ್ತದೆ. ನಿಜಕ್ಕೂ ಕೂಡ ಇದು ಕನ್ನಡಿಗರಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತಹ ವರದಿ. ಅದೇಗೆ ಸಾಧ್ಯವಾಗುತ್ತೆ? ರಾಜ್ಯ ಸರ್ಕಾರಕ್ಕೆ ಕಾರಣವೇ ಇಲ್ಲ ಅನ್ನುವಂಥದ್ದು.